ದಲ್ಲಿ ಒಂದು ಪ್ರಾರಂಭದ ಮಂತ್ರದ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾರಂಭದಲ್ಲಿ ಮಾರ್ಜನವನ್ನು ಮಾಡಿಕೊಳ್ತೇವೆ. ಆಪೋಹಿಷ್ಠ ಮಯೋಭುವಃ ತಾನವೂರ್ಜೇ ದಧಾತನ ಅಂತ ಮಾರ್ಜನವನ್ನು ಮಾಡಿಕೊಳ್ತೇವೆ. ಆ ನೀರಿನಿಂದ ಮಾರ್ಜನವನ್ನು ಮೈಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದು. ನೀರಿನಿಂದ ಅದಿರೋದು ಒಂದು ಚಿಕ್ಕ ಉದ್ಧರಣೆ. ಆ ಉದ್ಧರಣೆಯಲ್ಲಿ ನೀರು ತೆಗೆದುಕೊಳ್ತೇವೆ. ಆ ನೀರಿನಿಂದ ಹೀಗೆ ಪ್ರೋಕ್ಷಣೆ ಮಾಡಿಕೊಳ್ತೇವೆ. ಅಷ್ಟು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಏನಾಗತ್ತೆ ಅಂತ ನಮಗನಿಸುತ್ತೆ. ಏನು ಮೈಯೆಲ್ಲ ಶುದ್ಧಿ ಆಗತ್ತಾ, ಸ್ವಚ್ಛ ಆಗತ್ತಾ, ಏನಾಗತ್ತೆ? ಬರೀ ಒಂದು ಹನಿ ನೀರನ್ನು ಸಿಡಿಸುವುದರಿಂದ ಏನಾಗತ್ತೆ ಅಂತನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆದರೆ ಇದೊಂದು ಸಾಂಕೇತಿಕವಾದ ಪ್ರಕ್ರಿಯೆ. ಮಾರ್ಜನ ಮಾಡಿಕೊಳ್ಳುವುದು ನೀರಿನ ಅಭಿಮಾನಿ ದೇವತೆಗಳನ್ನು, ಆ ನೀರು ಜಲತತ್ವದ ಅಭಿಮಾನಿ ದೇವತೆಗಳನ್ನು ನಮ್ಮೊಂದಿಗೆ ಒಂದು ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು, ಅವರ ಜೊತೆಗೆ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವ ಒಂದು ಪ್ರಕ್ರಿಯೆ ಈ ಮಾರ್ಜನ. ಹಾಗಾಗಿ ಆ ನೀರಿನ ಅಭಿಮಾನಿ ದೇವತೆಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಇವತ್ತು ನೀರು ನಮ್ಮ ಜೀವನದ ಬಹುಪಾಲು, ನಮ್ಮ ಜಗತ್ತಿನಲ್ಲೂ ಭೂಮಿಯಲ್ಲೂ ನೀರಿನ ಪಾಲು ಬಹಳ ಇದೆ, ಅದು ತಮಗೆಲ್ಲ ಗೊತ್ತು. ನಮ್ಮ ದೇಹದಲ್ಲಿ ನೀರಿನ ಪಾಲು ಬಹಳ ಇದೆ, ಅದೂ ಗೊತ್ತು. ಆಪೋ ವೈ ಪುರುಷವಚಸೋ ಭವಂತಿ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಪ್ರತಿಯೊಂದರಲ್ಲೂ ಕೂಡ ನೀರಿನ ಪಾಲು ಬಹಳ ಇದೆ. ಹಾಗಾಗಿ ನೀರು ಅನ್ನುವುದು ನಮ್ಮನ್ನು ಸಂಸ್ಕೃತದಲ್ಲಿ ನೀರಿಗೆ ಆಪಹ ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲ ಕಡೆಗೆ ಇದ್ದು ನಮ್ಮನ್ನು ಪೋಷಣೆ ಮಾಡುವುದು, ನಮ್ಮನ್ನು ರಕ್ಷಣೆ ಮಾಡುವುದು ನೀರು. ಇದು ಭೌತಿಕವಾಗಿ. ಆಧ್ಯಾತ್ಮಿಕವಾಗಿ ನೀರಿನ ಅಭಿಮಾನಿ ದೇವತೆಗಳು. ಇನ್ನೂ ದೀರ್ಘವಾಗಿ ಸೂಕ್ಷ್ಮವಾಗಿ ಚಿಂತನೆ ಮಾಡಿದರೆ ಸುತ್ತಲೂ ಇದ್ದು ನಮ್ಮನ್ನು ರಕ್ಷಣೆ ಮಾಡುವಂತಹ ಭಗವಂತ, ಇವನು ಆಪಹ ಅಂತ ಆ ದೇವರಿಗೆ ಕರೆಯೋದು. ಆಪಹ, ಪಹ ಪಹ ಅಂದರೆ ಸಂಸ್ಕೃತದಲ್ಲಿ ರಕ್ಷಣೆ ಮಾಡುವವನು ಅಂತ ಅರ್ಥ. ಹಾಗಾಗಿ ಆಪಹ ಅಂದರೆ ಸುತ್ತಲೂ ಇದ್ದು ನಮ್ಮನ್ನು ರಕ್ಷಣೆ ಮಾಡುವವನು ಯಾರೋ ಅವನು ಆಪ. ಆಪಹ ಅಂದರೆ ಏನು? ನಮ್ಮ ಸುತ್ತಲೂ ಮೇಲೆ ಕೆಳಗೆ ಹೊರಗೆ ಎಲ್ಲ ಕಡೆಗೂ ಇದ್ದು ನಮ್ಮನ್ನು ರಕ್ಷಣೆ ಮಾಡುವವನು ಅವನು ಭಗವಂತ. ಅದಕ್ಕಾಗಿ ಅವನನ್ನು ಆಪಹ ಎಂಬುದಾಗಿ ಕರೀತಾರೆ. ಆ ಭಗವಂತನಿಗೆ ಹಾಗೂ ದೇವತೆಗಳಿಗೆ ಮಾಡುವಂತಹ ಒಂದು ಪ್ರಾರ್ಥನೆ ಈ ಮೊದಲನೆಯ ಒಂದು ಮಾರ್ಜನ. ಆಪೋಹಿಷ್ಠ ಮಯೋಭುವಃ ತಾನವೂರ್ಜೇ ದಧಾತನ.